ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ನರ್ಸರಿಯಿಂದ 2 ರೋಸ್ ಗಿಡನ ತೊಗೊಂಡು ಬಂದಿದ್ದೀನಿ. ಆ ರೋಸ್ ಗಿಡನ ನಾವು ಯಾವ ರೀತಿ ನಾವು ನರ್ಸರಿಯಿಂದ ತಂದಾಗ ರೀಪಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಇದರಲ್ಲಿ ಎಲ್ಲ ಕಲರ್ಸು ನನ್ನ ಹತ್ರ ರೋಸ್ ಗಿಡ ಇತ್ತು. ಒಂದು ಗೊಂಚಲು ಥರ ಬಿಡುವಂಥ ರೋಸ್ ಗಿಡ ಬೇಕಾಗಿತ್ತು. ಅದನ್ನು ಹುಡುಕಿ ನಾನು 2 ರೋಸ್ ಗಿಡನ ತೊಗೊಂಡಿದ್ದೀನಿ. ಒಂದು ಎಲ್ಲೋ ಮತ್ತು ಇನ್ನೊಂದು ಪಿಂಕ್ ಕಲರ್ದು. ಇವೆರಡೂ ಕೂಡ ಗುಚ್ಚಿಯಾಗಿ ಬಿಡುವಂತಹ ರೋಸ್ ಹೂವು. ದಪ್ಪಗೆ ಬಿಡುವಂಥವು ತುಂಬ ಲೇಟಾಗಿ ಬಿಡ್ತವೆ, ಆದರೆ ಜಾಸ್ತಿ ಹೂವು ಬರಲ್ಲ. ಅದೇ ಈ ಥರ ಗೊಂಚಲಿರೋ ರೋಸ್ ಗಿಡನ ನಾವು ತೊಗೊಂಡು ಬಂದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೂವು ಬಿಡ್ತವೆ. ಅವು ಗೊಂಚಲಾಗಿ. ಅದನ್ನು ಯಾವ ರೀತಿ ರೀಪಾಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡಿ, ನಾನು ಇವಾಗ ಮೊದಲಿಗೆ ಕವರ್ನ ತೆಗೆದುಬಿಡ್ತೀನಿ. ಆ ಕವರ್ ತೆಗೆದು ಮಣ್ಣು ಸ್ವಲ್ಪನೂ ಇರಬಾರ್ದು ಗಿಡದಲ್ಲಿ. ಆ ಥರ ನಾವು ಮಣ್ಣನ್ನ ತೆಕ್ಕೊಬಿಡಬೇಕು. ಈ ಮಣ್ಣು ತೆಗಿಯೋದ್ರಿಂದ ಏನಪ್ಪ ಉಪಯೋಗ ಅಂತ ಅಂದರೆ, ಈ ಮಣ್ಣು ಅವ್ರು ಹಾಕಿರುವಂಥ ನರ್ಸರಿಗಳಲ್ಲಿ ಗಿಡ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಅವರು ಯಾವ್ಯಾವುದೋ ಮಣ್ಣು ಗೊಬ್ಬರ ಎಲ್ಲ ಹಾಕಿರ್ತಾರೆ. ಮತ್ತು ಮಣ್ಣು ಬಿಗಿಯಾಗಿರೋದ್ರಿಂದ ಗಿಡ ಬೇಗ ಚಿಗುರು ಬಂದು ಬೇರು ಬಿಡೋದಿಲ್ಲ. ನಾವು ಅದೇ ರೀತಿ ನರ್ಸರಿಯಿಂದ ತಂದಿದ ತಕ್ಷಣ ಅದನ್ನು ಹಾಗೆ ಹಾಕ್ಬಿಟ್ರೆ ಮಣ್ಣಿನ ಸಮೇತ, ಆವಾಗ ಗಿಡ ಒಣಗೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅದರಲ್ಲೂ ಎಲ್ಲೋ ಒಂದೊಂದು ಮಾತ್ರ ಚೆನ್ನಾಗಿ ಬೆಳೆಯೋದು. ಅಂದರೆ ನಾವು ಈ ರೀತಿ ರೀಪಾಟ್ ಮಾಡೋದ್ರಿಂದ ಗಿಡ ಬೇಗನೆ ಬೇರೆ ಹೊಸ್ದಾಗಿ ನಾವು ಮಣ್ಣು ಹಾಕಿರ್ತೀವಲ್ಲ, ಆವಾಗ ಅದು ಬೇಗನೆ ಬೇರನ್ನ ಬಿಡೋದಕ್ಕೆ ಪ್ರಾರಂಭವಾಗುತ್ತೆ. ನಾವು ಈ ಥರ ನರ್ಸರಿಯಿಂದ ತಂದಿರೋ ಗಿಡನ ನಾವು ಆ ಮಣ್ಣೆಲ್ಲ ಟೈಟ್ ಆಗಿರುತ್ತೆ, ಅದನ್ನೆಲ್ಲ ತೆಕ್ಕೊಬಿಟ್ಟು ನೀಟಾಗಿ ಬೇರು ಕಾಣೋ ಥರ ಇರಬೇಕು ಗಿಡ. ಆ ಗಿಡನ ನಾವು ಪಾಟ್ಗೆ ಹಾಕ್ಕೊಂಡ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ. ನೋಡಿ, ಇವಾಗ ಇದನ್ನೆಲ್ಲ ಮಣ್ಣು ತುಂಬ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಗಟ್ಟಿಯಾಗಿರೋ ಮಣ್ಣೆಲ್ಲ ತೆಕ್ಕೊಬಿಡಬೇಕು. ಅದನ್ನು ತೆಕ್ಕೊಂಡು ನೀಟಾಗಿ ಅದು ಬೇರನ್ನೆಲ್ಲ ಬಿಡಿಸ್ಕೋಬೇಕು. ಬೇರಿಗೆ ಯಾವುದೇ ರೀತಿಯಾದಂತಹ ಇದಾಗಬಾರ್ದು, ತೊಂದರೆ ಆಗಬಾರ್ದು. ಸ್ವಲ್ಪ ನಾವು ಬೇರನ್ನ ನೀಟಾಗಿ ಬಿಡಿಸ್ಕೋಬೇಕು. ಮಣ್ಣು ಕಚ್ಕೊಬಿಟ್ಟಿರುತ್ತಲ್ವ, ಅದನ್ನು ನೀಟಾಗಿ ಈ ರೀತಿ ಬಿಡಿಸ್ಕೊಂಡು ನಾವು ಪಾಟ್ಗೆ ಹಾಕ್ಕೋಬೇಕು ಸ್ನೇಹಿತರೆ. ನೋಡಿ, ನಾನು ಎಷ್ಟು ಟೈಟಾಗಿ ಹಾಕ್ಬಿಟ್ಟಿದ್ದಾರೆ ಆ ಮಣ್ಣೆಲ್ಲ ಅಂತ. ಆ ಮಣ್ಣನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವಾಗ ಅದು ಬರೀ ಬೇರು ಕಾಣಬೇಕು ಆ ಥರ ಇಟ್ಕೊಂಡಿದ್ರೆ ನಾವು ಅದನ್ನು ಪಾಟಿಗೆ ನಾವು ಹಾಕೋಬೇಕಾದ್ರೆ ಬೇಗನೆ ಬೇರು ಬಿಟ್ಕೊಂಡು ಹೂವನ್ನು ಕೂಡ ತುಂಬಾ ಚೆನ್ನಾಗಿ ಬಿಡ್ತದೆ. ನಾನು ಇವಾಗ ಅದನ್ನು ಯಾವ ರೀತಿ ಹಾಕ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಒಂದು ಬಾಣಲಿಗೆ ನಾನು ಕೆಮ್ಮಣ್ಣು ತೊಗೊಂಬಂದಿದ್ದೆ, ಮತ್ತು ಹಾಗೆ ಸ್ವಲ್ಪ ಗೊಬ್ಬರನೂ ಇದೆ ಅಲ್ಲೇನೆಯ. ಒಂದು ಬಾಣಲಿ ಗೊಬ್ಬರ, ಒಂದು ಬಾಣಲಿ ಮಣ್ಣು, ಎರಡೂ ಮಿಕ್ಸ್ ಮಾಡಿ ನಾವು ಯಾವುದೇ ಒಂದು ಗಿಡ ಹಾಕಬೇಕು ಅಂತ ಅಂದ್ರೂ ಸ್ವಲ್ಪ ಗೊಬ್ಬರ, ಮಣ್ಣು ಮತ್ತು ನೀವು ಬೇಕಾದರೆ ಕೋಕೋಪೀಟು ಈ ಥರ ಎಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಗಿಡ ಯಾವುದೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿ ಬೆಳೀತವೆ. ನೋಡಿ, ನಾನು ಇದರಲ್ಲಿ ಗೊಬ್ಬರನ ತುಂಬಿಟ್ಕೊಂಡಿದ್ದೆ, ಒಂದು ಗಿಡ ಹಾಕ್ಕೊಂಡಿದ್ದೆ ಇದರಲ್ಲಿ. ಅದು ಮನೆಯಲ್ಲೇ ತಯಾರಿಸಿದಂತಹ ಗೊಬ್ಬರ ಇದು. ನಾನು ವೇಸ್ಟೇಜ್ನೆಲ್ಲ ಹಾಕಿ ಇದಕ್ಕೆ ತುಂಬಿಟ್ಕೊಂಡು ಈ ಗಿಡ ಅದನ್ನು ತೆಗೆದುಬಿಟ್ಟಿದ್ದೀನಿ ಒಣಗೋಗಿದೆ ಅಂತ ಅಂದ್ಬಿಟ್ಟು. ಅದ್ರ ಗೊಬ್ಬರನೂ ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎರಡನ್ನೂ ಮಿಕ್ಸ್ ಮಾಡಿ ಗಿಡನ ನಾವು ಹಾಕೋದ್ರಿಂದ ಗಿಡ ಬೇಗನೆ ಬೆಳೆಯುತ್ತೆ. ಹೂವು ಕೂಡ ತುಂಬಾ ಚೆನ್ನಾಗಿ ಬರುತ್ತವೆ. ನಾವು ಯಾವುದೇ ಒಂದು ಸಸಿನ ನರ್ಸರಿಯಿಂದ ತೊಗೊಂಬಂದಿದ ತಕ್ಷಣ ನಾವು ಮಣ್ಣಲ್ಲಾಗಿರ್ಬೋದು ಅಥವಾ ಪಾಟ್ಗಳಲ್ಲಾಗಿರ್ಬೋದು ಹಾಗೆ ಹಾಕ್ಬಿಟ್ರೆ ಗಿಡ ಬೇಗನೆ ಬೆಳೆಯೋದಿಲ್ಲ, ಮತ್ತು ಹೂವನ್ನು ಕೂಡ ಬಿಡೋದಿಲ್ಲ. ಅದು ಒಣಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂದ್ರೂ ಕೂಡ ಗಿಡ ಒಣಗೋಗ್ಬಿಡುತ್ತೆ. ಅದೇ ಈ ಥರ ಬೇರನ್ನೆಲ್ಲ ಬಿಡಿಸಿ ನೀಟಾಗಿ ಆ ಮಣ್ಣೆಲ್ಲ ತೆಗೆದು ನಾವು ಪಾಟ್ಗೆ ಹಾಕ್ಕೊಳ್ಳೋದ್ರಿಂದ ಗಿಡ ಚೆನ್ನಾಗಿ ಬರ್ತದೆ. ನೋಡಿ, ನಾನಿದು ಗ್ಲೋ ಬ್ಯಾಗ್ ತೊಗೊಂಡಿದ್ದೀನಿ. ಇದು ಮೀಶೋದಲ್ಲಿ ನಾವು ಒಂದು 10 ತೊಗೊಂಡ್ರೆ 200 ರೂಪಾಯಿ ಬೀಳುತ್ತದೆ. ಆ ಥರ ಬ್ಯಾಗ್ನ ನಾವು ತಂದು ಇಟ್ಕೊಂಡ್ರೆ, ಇದು ಪಾಟ್ಗಳಿಗಾದರೆ 50 ರೂಪಾಯಿ ಕೊಡಬೇಕು ಒಂದೊಂದು ಪಾಟ್ಗೆ. ಅದೇ ಈ ಥರ ಗ್ಲೋ ಬ್ಯಾಗ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತದೆ. ಮತ್ತು ಬ್ಯಾಗೂ ಬೇಗ ಹಾಳಾಗೋದಿಲ್ಲ, ಬಿಸಿಲು ಒಣಗಿ ಹರಿದೋಗೋದು ಆ ಥರ ಎಲ್ಲ ಬೇಗನೆ ಹಾಳಾಗೋದಿಲ್ಲ. ತುಂಬ ಕ್ವಾಲಿಟಿ ಇವು. ನೋಡಿ, ಇವಾಗ ನಾನು ಮಣ್ಣನ್ನು ಒಂದು ಸ್ವಲ್ಪ ಮಣ್ಣು ತುಂಬಿಟ್ಟು ಅದಕ್ಕೆ ಗಿಡನ ಹಾಕಿ ಮತ್ತೆ ಮಣ್ಣು ಹಾಕ್ತಾಯಿದ್ದೀನಿ. ಈ ರೀತಿ ಪಾಟ್ಗೆ ಹಾಕೋಬೇಕು. ಈ ರೀತಿ ಹಾಕೊಂಡು ಮಣ್ಣು ಲೂಸಾಗಿ ಇರಬೇಕು, ಇದಕ್ಕೆ ಟೈಟ್ ಮಾಡಬಾರ್ದು. ಜಾಸ್ತಿ ಟೈಟ್ ಮಾಡ್ತು ಅಂದರೆ ಮಣ್ಣು ಬಿಗಿ ಆದಾಗ ಗಿಡದ ಬೇರು ಬಿಡೋಕ್ಕೆ ಅವಕಾಶ ಸಿಗೋಲ್ಲ, ಆವಾಗ ಗಿಡ ಒಣಗೋಗ್ಬಿಡುತ್ತೆ. ಸ್ವಲ್ಪ ಲೂಸಾಗಿ ಮಣ್ಣನ್ನು ನಾವು ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಿಡ ಚೆನ್ನಾಗಿ ಬರ್ತದೆ.
ನಾನು ಈ ಥರ ಬ್ಯಾಗ್ ತೊಗೊಂಡು ಅದಕ್ಕೇ ಮಣ್ಣು ಮಿಕ್ಸ್ ಮಾಡಿ ನಾನು ಇವಾಗ ಹಾಕ್ಕೊಳ್ತಾ ಇರೋದು 2 ಗಿಡನೂ. ಈ ರೀತಿ ನೀವೇನಾದರೂ ಗಾರ್ಡನ್ಗಳಲ್ಲಿ ಎಲ್ಲಾದ್ರೂ ಹೊರಗಡೆ ನರ್ಸರಿಯಿಂದ ತೊಗೊಂಬಂದು ಗಿಡನ ನಾವು ಹಾಗೆ ಹಾಕ್ಬಿಟ್ಟು ಈ ಥರ ಏನಾದರೂ ಗಿಡ ಒಣಗೋಗ್ತಾ ಇದ್ದರೆ ಅದನ್ನು ತೆಗೆದುಬಿಟ್ಟು ಮತ್ತೆ ನೀವು ರೀಪಾಟ್ ಮಾಡಿ, ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಗಿಡ ಆಗಿರ್ಬೋದು, ಗಿಡ ಹಾಳಾಗೋದಿಲ್ಲ. ಅದನ್ನು ನಾವು ಮಣ್ಣೆಲ್ಲ ಬಿಡಿಸಿ ನಾವು ಹಾಕೋ ಬೇರೆ ಮಣ್ಣು ಗೊಬ್ಬರದಿಂದ ಗಿಡ ಚೆನ್ನಾಗಿ ಬರ್ತವೆ ಪಾಟ್ಗಳಲ್ಲಿ. ನಾನು 2 ಗಿಡನೂ ಇವಾಗ ಈ ಥರ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕೊಂಡು ನೋಡಿ, ಎಲ್ಲ ಬೇರೆಲ್ಲ ನೀಟಾಗಿ ಬಿಡಿಸ್ಕೊಬಿಡ್ಬೇಕು ಮಣ್ಣು. ಆ ಬೇರೆಲ್ಲ ಕಾಣ್ತಾ ಇರಬೇಕು, ಆವಾಗಲೇ ಗಿಡಗಳು ಚೆನ್ನಾಗಿ ಬರೋದು. ನಾನು ಸ್ವಲ್ಪ ಚಿಕ್ಕ ಸೈಜ್ದು ಬ್ಯಾಗ್ ತೊಗೊಂಡಿದ್ದೀನಿ. ಇನ್ನು ದೊಡ್ಡ ಸೈಜ್ ಬೇಕು ಅಂದರೆ ನೀವು ದೊಡ್ಡ ಸೈಜ್ಗೆ ಒಂದು 300 ರುಪೀಸ್ ಇರ್ಬೋದು ಅಷ್ಟೇ. ನಾನು ಸ್ವಲ್ಪ ಸ್ಮಾಲ್ ಸೈಜ್ ಈ ರೋಸ್ ಗಿಡಗಳು, ಸೇವಂತಿಗೆ ಗಿಡ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ಇದೇ ಥರ ಬ್ಯಾಗ್ ತೊಗೊಂಡಿರೋದು. ಮೀಶೋದಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ. ನೀವು ತೊಗೋತೀನಿ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇವಾಗ 2 ಕೂಡ ಈ ರೀತಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆಳೆದ್ಮೇಲೆ ನಾನು ಮತ್ತೆ ರೀಪಾಟ್ ಮಾಡ್ಬೇಕಾದ್ರೆ ಇದೇ ವಿಡಿಯೋನ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ಗಿಡಗಳು ಬಂದಿದ್ದಾವೆ ಅಂತ. ಈ ರೀತಿ ಮಣ್ಣು ತುಂಬಿಕೊಂಡು ಲೂಸಾಗಿ ಮಣ್ಣು ತುಂಬಿ ಗಿಡ ತುಂಬಾ ಚೆನ್ನಾಗಿ ಬೆಳೀತವೆ. ನಾವು ಟೈಟಾಗಿ ಅದ್ಮಿ ಅದು ಬೇರು ಕೂತ್ಕೊಳ್ಳಿ ಅಂದ್ಬಿಟ್ಟು ನಾವು ಅದ್ಮಿ ಆ ಮಣ್ಣು ತುಂಬೋದ್ರಿಂದ ಗಿಡ ಚೆನ್ನಾಗಿ ಬರೋದಿಲ್ಲ. ನಾನು 2ಕ್ಕೂ ನಾನು ಈ ಥರ ಲೂಸಾಗಿ ಹಾಕ್ಕೊಂಡಿದ್ದೀನಿ. 2ಕ್ಕೂ ಈ ಥರ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು, ಜಾಸ್ತಿನೂ ನೀರು ಹಾಕ್ಬಾರ್ದು, ಸ್ವಲ್ಪನೇ ಹಾಕಬೇಕು. ನೀರು ಜಾಸ್ತಿ ಹಾಕಿದ್ರೂ ಕೊಳ್ತೋಗ್ಬಿಡ್ತವೆ. ಸ್ವಲ್ಪ ಡೈಲಿ ಸ್ವಲ್ಪ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರ್ತವೆ. ಸ್ವಲ್ಪನೇ ನೀರು ಹಾಕಿ ಈ ಥರ ಮಾಡಿ, ಮತ್ತು ಒಂದು ವಾರಕ್ಕೊಂದು ಸಲನಾದ್ರೂ ಮಣ್ಣು ಸಡಿಲ ಮಾಡ್ಕೊಳ್ತಾ ಇರಬೇಕು ಆವಾಗ ಗಿಡಗಳು ಮಣ್ಣು ಟೈಟ್ ಆಗದೇ ಗಿಡದಲ್ಲಿ ಬೇರು ಚೆನ್ನಾಗಿ ಬರ್ತವೆ. ನೋಡಿ, ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ. 2ಕ್ಕೂ ಇದೇ ಥರ ನಾವು ಯಾವುದೇ ಒಂದು ಇದನ್ನು ತೊಗೊಂಬಂದ್ರೂ ಗಿಡನ ಈ ರೀತಿ ರೀಪಾಟ್ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.